ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂದರೆ ನಮ್ಮ ಕನ್ನಡಿಗರಿಗೆ ಇದೇ ಹೊಸ ವರ್ಷ, ಅಂದರೆ ವರ್ಷದ ಮೊದಲನೇ ಹಬ್ಬ ಕೂಡ ಇದೇ ಆಗಿರುತ್ತೆ. ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬನ. ಸೊ ಹೊಸ ವರ್ಷ ಬೇವು ಬೆಲ್ಲ ತಿಂದು ಎಲ್ಲರ ಜೀವನದಲ್ಲೂ ಜಾಸ್ತಿ ಸಿಹಿನೇ ಇರಲಿ, ಆದಷ್ಟು ಕಹಿ ಕಡಿಮೆ ಇರಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನಮ್ಮ ಜನ್ರೇಷನ್ ಅಂದರೆ 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ ನಾವು ಯಾವ ಥರ ಹಬ್ಬ ಮಾಡ್ತಾ ಇದ್ವಿ ಅಂತ. ನಮಗೆ ಆಲ್ರೆಡಿ ಬೇಸಿಗೆ ರಜಾ ಕೊಟ್ಬಿಟ್ಟಿರೋರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅಂದರೆ ನಿಜವಾಗ್ಲೂ ಊರುಗಳಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಹೊಸ ಬಟ್ಟೆ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಷ್ಟು ಚೆನ್ನಾಗಿರ್ತಿತ್ತು ಆಗಿನ ಹಬ್ಬಗಳು ಅಂದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಮನೆಗೆ ಸೀಮಿತ ಆಗಿರ್ತಿರ್ಲಿಲ್ಲ ಆವಾಗ, ಊರಲ್ಲೆಲ್ಲರೂ ಸೇರಿ ಆಚರಿಸ್ತಾ ಇದ್ವಿ, ಚೆನ್ನಾಗಿರ್ತಿತ್ತು. ಬಟ್ ಇವಾಗಿನ ಜನ್ರೇಷನಲ್ಲಿ ಏನಂದರೆ ಎಲ್ಲರೂ ಅವ್ರವ್ರ ಮನೆಗೆ ಸೀಮಿತ ಆಗಿರುತ್ತೆ ಹಬ್ಬಗಳೆಲ್ಲ. ಹಾಗಾಗಿ ನಮ್ಮ 90s ಕಿಡ್ಸ್ಗೆ ಗೊತ್ತಿರುತ್ತೆ ಈ ಹಬ್ಬಗಳ ಮಹತ್ವಗಳು ಎಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಅಂದರೆ ಎಲ್ಲರೂ ಊರಲ್ಲಿ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋ ಥರ, ಊರಲ್ಲೇ ಏನೋ ಒಂಥರ ಸಂಭ್ರಮ ಇರೋದು. ಬಟ್ ಈಗಿನ ಜನ್ರೇಷನಲ್ಲಿ ಆ ಥರ ಎಲ್ಲ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನೋಡಿರೋ ಮಟ್ಟಿಗೆ ಮನೆಗಳಿಗಷ್ಟೇ ಸೀಮಿತವಾಗಿರುತ್ತೆ. ಇವಾಗಿನ ಮಕ್ಕಳಿಗೂ ಇದೆ, ಬಟ್ ಅಷ್ಟೊಂದು ಇಲ್ಲ ಅನ್ಕೊಂತೀನಿ ನಾನು. ನಮ್ಮ ಜನ್ರೇಷನಲ್ಲಿ ಎಂಜಾಯ್ ಮಾಡಿದಷ್ಟು ಇವಾಗಿನ ಮಕ್ಕಳು ಎಂಜಾಯ್ ಮಾಡಲ್ಲ ಅಂತ ಅನ್ಕೊಂತೀನಿ. ಹಾಗಾಗಿ ಈ ಹಬ್ಬ ಎಲ್ರಿಗೂ ಕನ್ನಡಿಗರಿಗೆ ಸ್ಪೆಷಲ್ಲು. ಹೊಸ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಬೇವು ಬೆಲ್ಲ ತಿಂದು ಎಲ್ಲರ ಜೀವನದಲ್ಲೂ ಸಿಹಿ ಮತ್ತು ಕಹಿ ಎರಡೂ ಸಮವಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಸಿಹಿನೇ ಹೆಚ್ಚಾಗಿ ಸಿಗಲಿ ಎಲ್ಲರ ಜೀವನದಲ್ಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ನಮ್ಮ ಮನೆಯದ್ದು ಏನೇನು ಮಾಡಿದ್ವಿ ಅಡುಗೆನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಗಂತೂ ಈ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಹಬ್ಬದ ಅಡುಗೆ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಬನ್ನಿ, ಇವತ್ತು ನಾನು ಒಬ್ಬಟ್ಟನ್ನ ಯಾವ ಥರ ಈಸಿ ಮೆಥಡಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ನೋಡಿ. ನಾನಿವಾಗ ಸ್ವಲ್ಪ ಅರ್ಧ kg ಮೈದಾ ತಗೊಂಡಿದ್ದೀನಿ. ನಾನು ಅರ್ಧ kg ಬೇಳೆ ಹಾಕಿರೋದ್ರಿಂದ ಮೈದಾನೂ ಕೂಡ ನಾನು ಅರ್ಧ kg ತೊಗೊಂಡಿದ್ದೀನಿ. ಮೈದಾನ ಜಡಿ ಹಿಡಿದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಗೇನೆ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ಡ್ರೈ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ನಿಧಾನವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹೂರ್ಣನ ರೆಡಿ ಮಾಡ್ಕೋಬೇಕು, ಕಣಕನ. ಯಾಕಂದರೆ ಜಾಸ್ತಿ ಒಂದೇ ಸಲ ನೀರು ಹಾಕ್ಬಿಟ್ರೆ ಫುಲ್ಲು ತೆಳ್ಳಗಾಗ್ಬಿಡುತ್ತೆ, ಇಲ್ಲ ಕಡಿಮೆ ಹಾಕಿದರೆ ಗಟ್ಟಿಗಾಗುತ್ತೆ. ನೋಡ್ಕೊಂತ ನೀರು ಮಿಕ್ಸ್ ಮಾಡ್ಕೋಬೇಕು. ನಾವು ಕಣಕನ ಯಾವ ಥರ ರೆಡಿ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ಬಟ್ಟು ಯಾವ ಥರ ಬರುತ್ತೆ ಅಂತ ಹೇಳಿ. ಹಾಗಾಗಿ ಕಣಕನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಅದನ್ನು ನಾದ್ಕೋಬೇಕು. ಒಬ್ಬೊಬ್ಬರು ಇದು ಕಷ್ಟ ಅಂತಾರೆ, ಬಟ್ ಮಾಡ್ತಾ ಎಲ್ರಿಗೂ ಇದು ಈಸಿನೇ ಅನಿಸುತ್ತೆ. ಒಂದ್ಸಲ 2 ಸಲ ಅಷ್ಟೇ ನಮಗೆ ಮೆಥಡ್ ಗೊತ್ತಾಗಲ್ಲ, ಆಮೇಲೆ ಇದು ಈಸಿನೇ ಇರುತ್ತೆ. ಸೊ ನೋಡ್ಕೊಂತ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ನೋಡಿ, ನಿಧಾನವಾಗಿ ಕಲಿಸ್ಕೋಬೇಕು. ಇದನ್ನು ಎಷ್ಟು ನಾದ್ತೀವಿ ನಾವು ಅಷ್ಟು ಮೆತ್ತಗಾಗುತ್ತೆ, ಮತ್ತು ಸಾಫ್ಟಾಗಿ ಆದರೆ ಒಬ್ಬಟ್ಟು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನೋಡ್ಕೊಂತ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ತೆಳುವೂ ಇರಬಾರ್ದು, ಒಂದೇ ಹದವಾಗಿರಬೇಕು. ನಾವು ಎಳೆದ್ರೆ ಎಳೆ ಬರಬೇಕು. ಆ ಥರ ನಾವು ಕಣಕನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಒಬ್ಬಟ್ಟು ತಟ್ಟಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಕಟ್ಟಾಗೋದು, ಕಿತ್ತೋಗೋದು, ಅಂಟ್ಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನಿವಾಗ ಸ್ವಲ್ಪ ಎಣ್ಣೆನೂ ಹಾಕ್ತಾಯಿದ್ದೀನಿ. ಎಣ್ಣೆನ ನಾವು ಅದು ಮೈದಾ ನೆನೆಯೋವಷ್ಟು ಎಣ್ಣೆ ಹಾಕ್ಕೋಬೇಕು. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮೈದಾನ ನೆನೆಸ್ಬೇಕು. ಇದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನೆಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಮೈದಾನ ಮಿದ್ದಿಟ್ಬಿಡ್ತೀನಿ. ಮೈದಾ ಮಿದ್ದಿಟ್ಟು ಉಳ್ದಿದ್ದ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಮೈದಾ ನೆಂದ್ಬಿಟ್ಟಿರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಎಲ್ಲ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಫಸ್ಟು ಮೈದಾನ ಮಿದ್ದಿಟ್ಬಿಡ್ತೀನಿ. ನೆಕ್ಸ್ಟು ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡು ರುಬ್ಬಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ನೆಂದಿರುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ ನೋಡಿ, ಈ ಥರ ಬಂದಿದೆ. ಇದೇ ಹದದಲ್ಲಿರಬೇಕು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು. ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿ ಎತ್ತಿಟ್ಬಿಡ್ತೀನಿ ನಾನಿವಾಗ.
ಎತ್ತಿಟ್ಟು ಕಾಳನ್ನ ಬೇಯಿಸ್ಕೊಳ್ಳೋಣ. ನಾನು ಅರ್ಧ ಕೆ ಜಿ ಬೇಳೆ ಹಾಕ್ತಿದ್ದೀನಿ, ಅಂದರೆ ಈ ಲೋಟದಲ್ಲಿ 2 ಲೋಟ ಹಾಕಿದ್ದೀನಿ. ಹಾಗಾಗಿ 2 ಲೋಟ ಬೇಳೆ ಹಾಕಿ ಬೇಯಿಸ್ಕೋಬೇಕು. ಅಂದರೆ ನೋಡ್ಕೊತಾ ಇರಬೇಕು ಬೇಳೆನ. ತೀರಾ ಬೆಂದು ಹೋಗ್ಬಿಟ್ರೆ ಅದು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ಮಾಗಿ, ಅಂದರೆ ಬೇಳೆ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನ್ನೋ ಥರ ಬೇಯಿಸ್ಕೋಬೇಕು. ಅಂದರೆ ಕಾಳು ಥರ ಇರಬೇಕು. ಅದನ್ನು ಹದ ಗೊತ್ತಾಗುತ್ತೆ ನಿಮಗೆ, ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಬೇಳೆ ಬೇಯೋ ಅಷ್ಟರಲ್ಲಿ ಬೆಲ್ಲ ಮತ್ತು ತೆಂಗಿನ ತುರಿ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡೋಣ. ಬೆಲ್ಲನ ಚಿಚ್ಕೊಂಡಿದ್ದೀನಿ, ಒಂದು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಇದು ಏಲಕ್ಕಿ, ಒಂದು 5-6 ಏಲಕ್ಕಿ, ಒಣಶುಂಠಿ. ಇದನ್ನು ಒಣಶುಂಠಿ ಮತ್ತು ಏಲಕ್ಕಿನ ನಾನು ಹಾಗೆ ಪುಡಿ ಮಾಡ್ಕೊತೀನಿ. ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ತೀನಿ, ಯಾಕಂದರೆ ಅದು ಬಾಯಿ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊತೀನಿ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಬೇಳೆ ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ, ಯಾಕಂದರೆ ನಾವು ಬೆಲ್ಲ ಮತ್ತು ಕಾಯಿ ಹಾಕ್ತೀವಲ್ಲ, ಆವಾಗ ಅದರಲ್ಲಿ ಸ್ವಲ್ಪ ಬೆಂದ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಬೇಳೆ ಬೇಯಿಸ್ಕೋಬೇಕು. ನಾನು ಇದನ್ನು ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀವಿ. ನೀರು ಸಪ್ರೇಟ್ ಮಾಡಿ ನಾವು ಒಬ್ಬಟ್ಟು ಸಾಂಬಾರ್ಗೆ ಯೂಸ್ ಮಾಡ್ಕೊತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಬ್ಬಟ್ಟು ಸಾಂಬಾರು ಮತ್ತು ಕಾಳುಳಿನ ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಒಬ್ಬಟ್ಟಿನ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆಗಿರುತ್ತೆ. ಸ್ವಲ್ಪ ನೀರು ಕೆಳಗಡೆ ಇರುತ್ತೆ. ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕ್ತೀವಲ್ಲ, ಹಾಗಾಗಿ ಅದು ಬೆಲ್ಲದ ನೀರು ಬಿಡುತ್ತೆ ಸ್ವಲ್ಪ. ಹಾಗಾಗಿ ನೋಡಿಕೊಂಡು ನೀವು ಬೇಳೆನ ಬೇಯಿಸ್ಕೊಳ್ಳಿ. ಬೇಳೆ ಬೇಯಿಸ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು ಒಬ್ಬಟ್ಟು ಸಾಂಬಾರಿಗೆ ಅಂತ. ಇವಾಗ ಇದಕ್ಕೇ ನಾನು ಬೆಲ್ಲ ಮತ್ತು ತೆಂಗಿನಕಾಯಿ ನಾನು ಒಂದು ಫುಲ್ ತೆಂಗಿನಕಾಯಿ ಹೋಳನ್ನ ಹಾಕಿದ್ದೀನಿ, ಅಂದರೆ ಒಂದು ಕಾಯಿ ಫುಲ್ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಕಾಯಿ ಇದ್ದರೆ. ಹಾಗಾಗಿ ನಮ್ಮ ಕಡೆ ಎಲ್ಲ ಕಾಯಿ ಒಬ್ಬಟ್ಟು ಚೆನ್ನಾಗಿರುತ್ತೆ, ಫೇಮಸ್ಸು. ಅಂದರೆ ತಿಪ್ಟೂರು ಕಡೆ ಗೊತ್ತಿರುತ್ತಲ್ವ ನಿಮಗೆ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಮಾಡೇ ಮಾಡ್ತೀವಿ ನಾವು. ಜಾಸ್ತಿ ಬೇಳೆ ಒಬ್ಬಟ್ಟು ಮಾಡಲ್ಲ, ಕಾಯಿ ಒಬ್ಬಟ್ಟೆ ಮಾಡೋದು. ಮತ್ತು ಏಲಕ್ಕಿ ಮತ್ತು ಒಣಶುಂಠಿನ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ. ನೋಡಿ, ಹಾಕ್ಕೊಂಡು ಸ್ವಲ್ಪ ಹಂಗೆ ಕೈ ಆಡಿಸ್ಬೇಕು, ಯಾಕಂದರೆ ಬೆಲ್ಲ ಕರಗಬೇಕಲ್ಲ. ಬೆಲ್ಲ ಕರಗಿ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಬೆಲ್ಲ ಕರಗಿ ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಿಬಿಡ್ಬೇಕು, ಅಂದರೆ ಫುಲ್ಲು ತಣ್ಣಗಾಗಬೇಕು. ನಾವು ಮಿಕ್ಸಿಲಿ ರುಬ್ತೀವಲ್ವ, ಮಿಕ್ಸಿಲಿ ಬಿಸಿ ಇದ್ದರೆ ನಿಮಗೆ ರುಬ್ಲಿಕ್ಕೆ ಆಗಲ್ಲ. ಹಾಗಾಗಿ ಫುಲ್ಲು ತಣ್ಣಗಾಗ್ಬಿಟ್ಟು ನಾನಿವಾಗ ನೋಡಿ ಸ್ವಲ್ಪನೇ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ, ತೀರಾ ನೈಸ್ ಬೇಡ, ಸ್ವಲ್ಪ ರಾಳ್ದಿರೋ ಥರ, ಅಂದರೆ ಅಕ್ಕಿ ಹಿಟ್ಟೆಲ್ಲ ರಾಳಿರುತ್ತಲ್ಲ ಆ ಥರ ರುಬ್ಬಿದ್ದೀನಿ ನಾನಿವಾಗ. ರುಬ್ಬಿ ಹೂರ್ಣನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೈದಾ ಅಷ್ಟರಲ್ಲಿ ನೆಂದಿತ್ತು, ತುಂಬ ಸಾಫ್ಟಾಗಿ ನೆಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೆಂದಿತ್ತು. ಇವಾಗ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ಅಂತೂ ತುಂಬ ಸಾಫ್ಟಾಗಿತ್ತು. ಒಬ್ಬಟ್ಟು ಹೂರ್ಣ, ಎಣ್ಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಂಡೆನ ಮಾಡ್ಕೊಂಡು ಇಟ್ಕೊಂಬಿಡ್ತೀನಿ ನಾನು. ಆವಾಗವಾಗ ಕೈ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂರ್ಣ ತೊಗೊಂಡು ಉಂಡೆಗಳ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಬಿಡ್ತೀನಿ. ಹಾಗಾಗಿ ಬೇಗ ಆಗುತ್ತೆ ಮತ್ತು ಕೈಯೆಲ್ಲ ಗಲೀಜಾಗಲ್ಲ. ತಟ್ಟೋದು ಇದು ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ನಾವು ತಟ್ತೀವಿ ಅದೇ ಥರ ಬರುತ್ತೆ. ಅಂದರೆ ಎಲ್ಲೂ ಕಿತ್ತೋಗೋದಾಗಲಿ ಅಂಟ್ಕೊಳ್ಳೋದಾಗಲಿ ಆ ಥರ ಯಾವ ಥರ ಆಗಲ್ಲ. ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಎಲ್ಲ ಏನು 2-2 ಕೆ ಜಿ 3-3 ಕೆ ಜಿ ಹಾಕಿ ಒಂದು 25-30 ಒಬ್ಬಟ್ಟು ಮಾಡೋರು. ಬಟ್ ಈಗ ಎಲ್ಲ ತುಂಬ ತೆಳುವಾಗಿ ಮಾಡ್ತಾರೆ. ಹಳ್ಳಿ ಕಡೆ ಎಲ್ಲ ಆವಾಗ ತುಂಬ ದಪ್ಪ ಮಾಡೋರು. ನಾವೆಲ್ಲ ಇವಾಗ ತೆಳುವು ಮಾಡ್ತೀವಿ. 2 ಒಬ್ಬಟ್ಟು ತಿನ್ಬೋದು ಆ ಥರ. ಆವಾಗಿನ ಒಬ್ಬಟ್ಟು ಅಂದರೆ ಒಂದೊಂದು ತಿಂದಿದ್ರೆ ಸಾಕಾಗ್ಬಿಡ್ತಿತ್ತು, ಆ ಥರ ಮಾಡ್ತಿದ್ರು ನಮ್ಮ ಅಮ್ಮಂದಿರೆಲ್ಲ. ನೋಡಿ, ಇವಾಗ ತಟ್ತಾ ಇದ್ದೀನಿ. ನಾವು ಯಾವ ಥರ ತಟ್ತೀವಿ ಆ ಥರ ಬರುತ್ತೆ. ಎಲ್ಲಿ ಕಿತ್ಕೊಳ್ಳೋದಾಗಲಿ ಅಂಟೋದಾಗಲಿ ಯಾವುದೇ ಥರ ಇದು ಆಗಲ್ಲ. ಹೂರ್ಣನ ನೀವು ಕಂಕಣನ ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡು ಮಿದ್ದಿಟ್ಕೊಂಡ್ರೆ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟುಗಳು. ಒಂದು ಸಲ ಹಾಳಾಗುತ್ತೆ ಅಷ್ಟೇ. ನೀವು ಟ್ರೈ ಮಾಡಿದಲ್ಲೇ ಯಾವುದೇ ಕೆಲಸನೂ ಬರಲ್ಲ. ಹಾಗಾಗಿ 1-2 ಸಲ ಟ್ರೈ ಮಾಡಿ, ಬರುತ್ತೆ. ನಾನಿವಾಗ ಹೆಂಚನ್ನ ಬಿಸಿಗಿಟ್ಟಿದ್ದೀನಿ, ಬಿಸಿ ಆಗ್ತಾಯಿದೆ. ಸ್ವಲ್ಪ ಮೇಲ್ಗಡೆ ಗ್ರೀಸಿಂಗ್ ಮಾಡ್ಕೊಂಡು ಇದಕ್ಕೆ ಒಬ್ಬಟ್ಟನ್ನ ಹಾಕೊಳ್ಳೋಣ. ಎಲ್ಲೂ ಕಿತ್ತೋಗಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ಸದ್ಯಕ್ಕೆ ಒಂದು 10 ಒಬ್ಬಟ್ಟು ಅಷ್ಟೇ ಮಾಡಿಡ್ತೀನಿ. ಮತ್ತು ಅದನ್ನು ಎತ್ತಿಟ್ಟು ಮತ್ತೆ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟಾಗುತ್ತೆ ಅಷ್ಟು ಮಾತ್ರ, ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ.
ಎರಡೂ ಸೈಡ್ ಬೇಯಿಸ್ಬಿಟ್ಟು ಎತ್ತಿಟ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನನಗೆ ವಿಡಿಯೋ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ಎರಡು ಸೈಡು ಬೇಯಿಸ್ಕೊಂಡು ಒಂದು 10 ಒಬ್ಬಟ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ ನಾನು. ಮಾಡ್ಕೊಂಡು ಎತ್ತಿಟ್ಕೊಂಡು ಸಂಜೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಉಳಿದಿರೋದೆಲ್ಲ ಹಾಗೆ ಎತ್ತಿಟ್ಟಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನನ್ನ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.